ಪ್ರಶ್ನೆ ಸಂಖ್ಯೆ 1. ಗಂಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಆಪ್ಷನ್ ಎ ದಡಿಗ ಮತ್ತು ಮಾಧವ. ಆಪ್ಷನ್ ಬಿ ಅವನಿತ ಮತ್ತು ದುರ್ವಿನಿತ. ಆಪ್ಷನ್ ಸಿ ದಡಿಗ ಮತ್ತು ದುರ್ವಿನಿತ. ಆಪ್ಷನ್ ಡಿ ಮಾಧವ ಮತ್ತು ಶ್ರೀಪುರುಷ. ಸರಿಯಾದ ಉತ್ತರ ದಡಿಗ ಮತ್ತು ಮಾಧವ. ಪ್ರಶ್ನೆ ಸಂಖ್ಯೆ 2. ಗಂಗ ಸಾಮ್ರಾಜ್ಯವನ್ನು ಕೆಳಗಿನ ಯಾವ ಹೆಸರಿನಿಂದ ಕರೆಯುತ್ತಿದ್ದರು? ಆಪ್ಷನ್ ಎ ಗಂಗೈಕೊಂಡ 86,000. ಬಿ ಗಂಗವಾಡಿ 96,000. ಸಿ ಗಂಗಾವತಿ 90,000. ಡಿ ಗಂಗೈಕೊಂಡ 96,000. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗವಾಡಿ 96,000. ಪ್ರಶ್ನೆ ಸಂಖ್ಯೆ 3. ಗಂಗ ಸಾಮ್ರಾಜ್ಯದ ಸ್ಥಾಪನೆಗೆ ಪ್ರೇರಣೆ ನೀಡಿದ ಜೈನ ಗುರು ಯಾರು? ಆಪ್ಷನ್ ಎ ಮಹಾವೀರಾಚಾರ್ಯ. ಬಿ ವಿದ್ಯಾರಣ್ಯ. ಸಿ ಶಿವಮಾರ. ಡಿ ಸಿಂಹನಂದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಹನಂದಿ. ಗಂಗ ಸಾಮ್ರಾಜ್ಯದ ಸ್ಥಾಪನೆಗೆ ಪ್ರೇರಣೆ ನೀಡಿದ ಜೈನ ಗುರು ಸಿಂಹನಂದಿ. 4. ಗಂಗರ ರಾಜ್ಯ ಲಾಂಛನ ಯಾವುದು? ಎ ಮದಗಜ. ಬಿ ಸಿಂಹ. ಸಿ ಗರುಡ. ಡಿ ವರಾಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮದಗಜ. ಪ್ರಶ್ನೆ ಸಂಖ್ಯೆ 5. ಗಂಗರ ಮೊದಲ ರಾಜಧಾನಿ ಯಾವುದಾಗಿತ್ತು? ಆಪ್ಷನ್ ಎ ಕುವಲಾಲ. ಆಪ್ಷನ್ ಬಿ ಮಾಕುಂದ. ಆಪ್ಷನ್ ಸಿ ತಲಕಾಡು. ಆಪ್ಷನ್ ಡಿ ಮಣ್ಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕುವಲಾಲ. ಇದನ್ನು ಕೋಲಾಹಲ ಮತ್ತು ಈಗಿನ ಕೋಲಾರ ಅಂತ ಕರೆಯುತ್ತಾರೆ. ಗಂಗರ ರಾಜಧಾನಿಯನ್ನು ಮಾಕುಂದದಿಂದ ಮಾನ್ಯಪುರಕ್ಕೆ ಬದಲಾಯಿಸಿದ ಗಂಗರ ದೊರೆ ಯಾರು? ಆಪ್ಷನ್ ಎ ದುರ್ವಿನಿತ. ಆಪ್ಷನ್ ಬಿ ರಾಜಮಲ್ಲ. ಆಪ್ಷನ್ ಸಿ ಶ್ರೀಪುರುಷ. ಆಪ್ಷನ್ ಡಿ ದಡಿಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಪುರುಷ. ಭಾರವೀಯ ಕಿರಾತಾರ್ಜುನೀಯಕ್ಕೆ ಭಾಷ್ಯ ಬರೆದ ಗಂಗರ ದೊರೆ ಯಾರು? ಎ ಶ್ರೀಪುರುಷ. ಬಿ ಶಿವಮಾರ. ಸಿ ದುರ್ವಿನಿತ. ಡಿ ಮಾಧವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದುರ್ವಿನಿತ. ಪ್ರಶ್ನೆ ಸಂಖ್ಯೆ 8. ಗಜಶಾಸ್ತ್ರ ಎಂಬ ಕೃತಿ ರಚಿಸಿದ ಗಂಗರ ಅರಸ ಯಾರು? ಆಪ್ಷನ್ ಎ ಶಿವಮಾರ. ಆಪ್ಷನ್ ಬಿ ಶ್ರೀಪುರುಷ. ಆಪ್ಷನ್ ಸಿ ದುರ್ವಿನಿತ. ಆಪ್ಷನ್ ಡಿ ರಾಜಮಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಪುರುಷ. ಪ್ರಶ್ನೆ ಸಂಖ್ಯೆ 9. ಭೂವಿಕ್ರಮನ ಕಾಲದಲ್ಲಿ ಚನ್ನಪಟ್ಟಣ ತಾಲೂಕಿನ ಯಾವ ಗ್ರಾಮ ಗಂಗರ ಉಪರಾಜಧಾನಿಯಾಗಿತ್ತು? ಆಪ್ಷನ್ ಎ ಮನ್ಯೆ. ಆಪ್ಷನ್ ಬಿ ಕುವಲಾಲ. ಆಪ್ಷನ್ ಸಿ ಮಾಕುಂದ. ಆಪ್ಷನ್ ಡಿ ತಲಕಾಡು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಾಕುಂದ. ಪ್ರಶ್ನೆ ಸಂಖ್ಯೆ 10. ಕೆಳಗಿನ ಯಾರು ಗಂಗರ ಶ್ರೇಷ್ಠ ದೊರೆಯಾಗಿದ್ದರು? ಆಪ್ಷನ್ ಎ ಶ್ರೀಪುರುಷ. ಆಪ್ಷನ್ ಬಿ ದುರ್ವಿನಿತ. ಆಪ್ಷನ್ ಸಿ 4ನೇ ರಾಚಮಲ್ಲ. ಆಪ್ಷನ್ ಡಿ ಶಿವಮಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದುರ್ವಿನಿತ. ಗಂಗರ ಶ್ರೇಷ್ಠ ದೊರೆ ದುರ್ವಿನಿತ. ಪ್ರಶ್ನೆ ಸಂಖ್ಯೆ 11. ಗಜಾಷ್ಟಕ ಮತ್ತು ಸೇತುಬಂಧ ಎಂಬ ಕೃತಿಗಳನ್ನು ರಚಿಸಿದ ಗಂಗರ ರಾಜ ಯಾರು? ಆಪ್ಷನ್ ಎ 2ನೇ ಶಿವಮಾರ. ಆಪ್ಷನ್ ಬಿ ದುರ್ವಿನಿತ. ಆಪ್ಷನ್ ಸಿ ಶ್ರೀಪುರುಷ. ಆಪ್ಷನ್ ಡಿ 4ನೇ ರಾಚಮಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 2ನೇ ಶಿವಮಾರ. ಪ್ರಶ್ನೆ ಸಂಖ್ಯೆ 12. ಈ ಕೆಳಗಿನವುಗಳಲ್ಲಿ ಯಾವುದು ಗಂಗರ ರಾಜಧಾನಿಯಾಗಿರಲಿಲ್ಲ? ಆಪ್ಷನ್ ಎ ಮನ್ಯೆ. ಆಪ್ಷನ್ ಬಿ ತಲಕಾಡು. ಆಪ್ಷನ್ ಸಿ ಕೋಲಾರ. ಆಪ್ಷನ್ ಡಿ ಬೇಲೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೇಲೂರು. ಶ್ರವಣಬೆಳಗೊಳದ ಗೊಮ್ಮಟ ವಿಗ್ರಹದ ನಿರ್ಮಾಪಕ ಯಾರು? ಆಪ್ಷನ್ ಎ ಮಾರಸಿಂಹ. ಆಪ್ಷನ್ ಬಿ ರಾಚಮಲ್ಲ. ಆಪ್ಷನ್ ಸಿ ಚಾವುಂಡರಾಯ. ಆಪ್ಷನ್ ಡಿ ಭೂಗತ. ಇದಕ್ಕೆ ಸರಿಯಾದ ಉತ್ತರ ಚಾವುಂಡರಾಯ. ಈ ಚಾವುಂಡರಾಯ ಗಂಗರ ಮಂತ್ರಿಯಾಗಿದ್ದನು. ಪ್ರಶ್ನೆ ಸಂಖ್ಯೆ 14.
ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿದ ಶಿಲ್ಪಿ ಯಾರು? ಆಪ್ಷನ್ ಎ ಅರಿಷ್ಟನೇಮಿ, ಆಪ್ಷನ್ ಬಿ ಜಕಣಾಚಾರಿ, ಆಪ್ಷನ್ ಸಿ ರವಿಕೀರ್ತಿ, ಆಪ್ಷನ್ ಡಿ ಕೇತುವಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅರಿಷ್ಟನೇಮಿ. ಪ್ರಶ್ನೆ ಸಂಖ್ಯೆ 15. ಗೊಮ್ಮಟೇಶ್ವರ ವಿಗ್ರಹವನ್ನು ಯಾವಾಗ ನಿರ್ಮಿಸಲಾಯಿತು? ಆಪ್ಷನ್ ಎ ಕ್ರಿಸ್ತಶಕ 981ರಿಂದ 83, ಆಪ್ಷನ್ ಬಿ ಕ್ರಿಸ್ತಶಕ 891ರಿಂದ 92, ಆಪ್ಷನ್ ಸಿ ಕ್ರಿಸ್ತಶಕ 991ರಿಂದ 92, ಆಪ್ಷನ್ ಡಿ ಕ್ರಿಸ್ತಶಕ 987ರಿಂದ 91. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ರಿಸ್ತಶಕ 981ರಿಂದ 83. ಆ ಸಮಯದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ನಿರ್ಮಿಸಲಾಯಿತು. ಪ್ರಶ್ನೆ ಸಂಖ್ಯೆ 16. ಗೊಮ್ಮಟ ಮೂರ್ತಿಯನ್ನು ಗಂಗರ ಮಂತ್ರಿ ಚಾವುಂಡರಾಯ ನಿರ್ಮಿಸಿದಾಗ ಗಂಗರ ಅರಸ ಯಾರಾಗಿದ್ದರು? ಆಪ್ಷನ್ ಎ 4ನೇ ರಾಚಮಲ್ಲ, ಆಪ್ಷನ್ ಬಿ 2ನೇ ಶಿವಮಾರ, ಆಪ್ಷನ್ ಸಿ 2ನೇ ಮಾರಸಿಂಹ, ಆಪ್ಷನ್ ಡಿ 2ನೇ ರಾಚಮಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 4ನೇ ರಾಚಮಲ್ಲ. ಪ್ರಶ್ನೆ ಸಂಖ್ಯೆ 17. ಗಂಗರ ಕಾಲದಲ್ಲಿ ರಚನೆಯಾದ ಕೃತಿಗಳು ಮತ್ತು ಕೃತಿಕಾರರನ್ನು ಸರಿಯಾಗಿ ಹೊಂದಿಸಿ. 1. ಛಂದೋಬುದಿ ನಾಗವರ್ಮ, ಚರಿತ್ರಸಾರ ಚಾವುಂಡರಾಯ, ಶಬ್ದಾವತಾರ ಪೂಜ್ಯಪಾದ, ದತ್ತಕ ಸೂತ್ರದ್ವಿತಿ ಇಮ್ಮಡಿ ಮಾಧವ, ಚಂದ್ರಪ್ರಭಾ ಪುರಾಣ ವೀರನಂದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಈ ಮೇಲಿನ ಎಲ್ಲ ಹೊಂದಾಣಿಕೆಗಳು ಸರಿಯಾಗಿವೆ. ಪ್ರಶ್ನೆ ಸಂಖ್ಯೆ 18. ಗಂಗರ ಕಾಲದಲ್ಲಿ ಅತ್ಯಂತ ಜನಪ್ರಿಯ ಧರ್ಮ ಯಾವುದಾಗಿತ್ತು? ಆಪ್ಷನ್ ಎ ವೈದಿಕ ಧರ್ಮ, ಆಪ್ಷನ್ ಬಿ ಬೌದ್ಧ ಧರ್ಮ, ಆಪ್ಷನ್ ಸಿ ಜೈನ ಧರ್ಮ, ಆಪ್ಷನ್ ಡಿ ಶೈವ ಧರ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜೈನ ಧರ್ಮ. ಪ್ರಶ್ನೆ ಸಂಖ್ಯೆ 19. ಗಂಗರು ಈ ವಂಶಕ್ಕೆ ಸೇರಿದವರು? ಆಪ್ಷನ್ ಎ ಬ್ರಾಹ್ಮಣ, ಆಪ್ಷನ್ ಬಿ ಇಕ್ಷ್ವಾಕು, ಆಪ್ಷನ್ ಸಿ ಕ್ಷತ್ರಿಯ, ಆಪ್ಷನ್ ಡಿ ಶೈವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಕ್ಷ್ವಾಕು. ಪ್ರಶ್ನೆ ಸಂಖ್ಯೆ 20. ಈ ಕೆಳಗಿನವುಗಳಲ್ಲಿ ಯಾವುದು ಗಂಗರ ವಿಶಿಷ್ಟ ಕೊಡುಗೆಯಾಗಿದೆ? ಆಪ್ಷನ್ ಎ ಬಸದಿ, ಆಪ್ಷನ್ ಬಿ ಕಾರ್ಲೆ, ಆಪ್ಷನ್ ಸಿ ಅಜಂತ, ಆಪ್ಷನ್ ಡಿ ಬ್ರಹ್ಮಮಾನ ಸ್ತಂಭಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಹ್ಮಮಾನ ಸ್ತಂಭಗಳು. ಈ ಬ್ರಹ್ಮಮಾನ ಸ್ತಂಭಗಳು ಅಂದರೆ ಇದು ಶ್ರದ್ಧೆ ಮತ್ತು ಸಾಂಸ್ಕೃತಿಕ ಸಂಕೇತವಾಗಿತ್ತು. ಪ್ರಶ್ನೆ ಸಂಖ್ಯೆ 21. ಚಾವುಂಡರಾಯನಿಗೆ ರಾಯ ಎಂಬ ಬಿರುದು ನೀಡಿದವರು ಯಾರು? ಆಪ್ಷನ್ ಎ ದುರ್ವಿನೀತ, ಆಪ್ಷನ್ ಬಿ 4ನೇ ರಾಚಮಲ್ಲ, ಆಪ್ಷನ್ ಸಿ ಶ್ರೀಪುರುಷ, ಆಪ್ಷನ್ ಡಿ ದಡಿಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 4ನೇ ರಾಚಮಲ್ಲ. ಗಂಗರ ಬಗ್ಗೆ ಮಾಹಿತಿ. ಈ ಗಂಗರು ಕರ್ನಾಟಕವನ್ನು ಸುಮಾರು 600 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದರು. ಈ ಗಂಗರ ರಾಜ್ಯ ಕೋಲಾರ, ತುಮಕೂರು, ಬೆಂಗಳೂರು, ಮಂಡ್ಯ ಹಾಗೂ ಮೈಸೂರುಗಳನ್ನು ಒಳಗೊಂಡಿತ್ತು. ತಲಕಾಡಿನ ಗಂಗರು ಬಾದಾಮಿ ಚಾಲುಕ್ಯರು ಹಾಗೂ ರಾಷ್ಟ್ರಕೂಟರ ಸಾಮಂತರಾಗಿದ್ದರು. ಕೋಲಾರ ಅಥವಾ ಕುವಲಾಲ ಇವರ ಮೊದಲ ರಾಜಧಾನಿಯಾಗಿತ್ತು. ಗಂಗರ 2ನೇ ರಾಜಧಾನಿ ತಲಕಾಡು. ಶ್ರೀಪುರುಷ ದುರ್ವಿನೀತನ ನಂತರ ಅಧಿಕಾರಕ್ಕೆ ಬಂದವನು ಶ್ರೀಪುರುಷ. ಈತ ಗಜಶಾಸ್ತ್ರ ಎಂಬ ಕೃತಿಯನ್ನು ರಚಿಸಿದನು. ಶ್ರೀಪುರುಷನು ತನ್ನ ರಾಜಧಾನಿಯನ್ನು ಮಾಕುಂದದಿಂದ ಮಾನ್ಯಪುರಕ್ಕೆ ಬದಲಾಯಿಸಿದನು. 2ನೇ ಶಿವಮಾರ. ಈತನ ಇನ್ನೊಂದು ಹೆಸರು ಸೈಗೋತ. 2ನೇ ಶಿವಮಾರನ ಕೃತಿಗಳು ಗಜಾಷ್ಟಕ, ಸೇತುಬಂಧ ಹಾಗೂ ಶಿವಮಾರ ತರ್ಕ. 2ನೇ ಶಿವಮಾರ ಶ್ರವಣಬೆಳಗೊಳದಲ್ಲಿ ಜೈನ ಬಸದಿಯನ್ನು ನಿರ್ಮಿಸಿದನು. ಈತನ ತಂದೆ ಹೆಸರು ಶ್ರೀಪುರುಷ. ಗಂಗರ ಕಾಲದಲ್ಲಿ ರಚಿಸಲ್ಪಟ್ಟ ಕೃತಿಗಳು. ದತ್ತಕ ಸೂತ್ರವನ್ನು 2ನೇ ಮಾಧವ ರಚಿಸಿದನು. ಶೂದ್ರಂತ
ಹಾಗೂ ಹರಿವಂಶವನ್ನು ಗುಣವರ್ಮ ರಚಿಸಿದನು. ಛಂದೋಂಬುದಿ ಅನ್ನು 1ನೇ ನಾಗವರ್ಮ ರಚಿಸಿದನು. ಗಜಾಷ್ಟಕ, ಸೇತುಬಂಧ, ಶಿವಮಾರ ತರ್ಕ ಇದನ್ನು 2ನೇ ಶಿವಮಾರ ರಚಿಸಿದನು. ಚಂದ್ರಪ್ರಭಾ ಪುರಾಣವನ್ನು ವೀರನಂದಿಯವರು ರಚಿಸಿದರು. ಬೃಹತ್ ಕಥಾವನ್ನು ಸಂಸ್ಕೃತ ಭಾಷೆಗೆ ಅನುವಾದ ಹಾಗೂ ಭಾರವೀಯ ಕಿರಾತಾರ್ಜುನಿಯ ಕೃತಿಗೆ ಭಾಷ್ಯವನ್ನು ರಚಿಸಿದವರು ದುರ್ವಿನೀತ. ಗಜಶಾಸ್ತ್ರವನ್ನು ಶ್ರೀಪುರುಷ ರಚಿಸಿದನು. ಚಾವುಂಡರಾಯನ ಕನ್ನಡದ ಕೃತಿ ಚಾವುಂಡರಾಯ ಪುರಾಣ. ಈ ಚಾವುಂಡರಾಯ ಪುರಾಣವು ಜೈನರ 24 ಜನ ತೀರ್ಥಂಕರನ್ನು ಕುರಿತದ್ದಾಗಿದೆ. ಗಂಗರ ಕೊನೆಯ ಅರಸ ರಕ್ಕಸ ಗಂಗ. ಗಂಗರ ಆಡಳಿತವನ್ನು ಕೊನೆಗೊಳಿಸಿದವನು ಚೋಳ ದೊರೆ 1ನೇ ರಾಜೇಂದ್ರ ಚೋಳ. ಗೊಮ್ಮಟೇಶ್ವರ ಈ ಬೆಟ್ಟದಲ್ಲಿದೆ. ವಿಂಧ್ಯಗಿರಿ ಬೆಟ್ಟದಲ್ಲಿದೆ. ಗೊಮ್ಮಟೇಶ್ವರ ಇರುವುದು ಹಾಸನ ಜಿಲ್ಲೆಯಲ್ಲಿ. ಶ್ರವಣಬೆಳಗೊಳದ ಪ್ರಾಚೀನ ಹೆಸರು ಕಾತವಪುರಿ.